ಶ್ರೀಕೃಷ್ಣನು ಹೇಳಿದ, ನನ್ನ ಜನ್ಮ ರಹಸ್ಯದ ಸ್ಥಳ ಇದೇ ಇರಬೇಕು. ಸೂರ್ಯದೇವ ಮುರಳೀಧರನೆಂದಿಗೂ ಅಸತ್ಯವನ್ನು ನುಡಿಯಲ್ಲ. ನನ್ನನ್ನು ಹೆತ್ತ ಮಾತೆಯ ಮರ್ಮದ ರಹಸ್ಯವನ್ನು ತಿಳಿಸಿದ ಮಾಧವನ ಮಾತು ಸತ್ಯವೇ ತಂದೆ. ಸಪ್ತಾಶ್ವರತಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ ತಂ ಸೂರ್ಯಂ ಪ್ರಣಮಾಮ್ಯಹಂ. ತಂದೆ ಭಾಸ್ಕರ ಹರಿಸಯ್ಯ ದುರಿತವ ಈ ಲೋಕ ನಿಂದೆ ಸಹಿಸೆ. ತಂದೆ ಭಾಸ್ಕರ ಮನದಿ ಬಾಳಲ್ಲಿ ಸಿಡಿದ ಬೆಂಕಿ ನೂರೆಂಟು ಆಸೆ ಮನದಿ ಬಾಳಲ್ಲಿ ಸಿಡಿದ ಬೆಂಕಿ ದೇಹ ಸುಡದೆ ಬಿಡದು ಹರಿಹರಿಸಿ ಕಾಯೋ ತಂದೆ. ಈ ದೇಹ ಸುಡದೆ ಬಿಡದು ಹರಿಹರಿಸು ಕಾಯೋ ತಂದೆ. ಇನ್ನಾವದಾರಿ ಮುಂದೆ ಅಪನಿಂದೆ ಸಹಿಸಲಾರೆ. ನಾವದಾರಿ ಮುಂದೆ ಅಪನಿಂದೆ ಸಹಿಸಲಾರೆ. ಎನ್ನ ಮನದ ಚಿಂತೆ ನೀ ದೂರ ಮಾಡಿ, ಎನ್ನ ಮನದ ಚಿಂತೆ ನೀ ದೂರ ಮಾಡಿ ಸಲಹಯ್ಯ ಪೂಜ ತಂದೆ. ತಂದೆ ಭಾಸ್ಕರ ತಂದೆ ಭಾಸ್ಕರ ತಂದೆ ಭಾಸ್ಕರ ತಂದೆ ಭಾಸ್ಕರ ಶಿರಸ ನಮಾಮಿ. ಕರ್ಣ 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 ಕರ್ಣ. ಅಮ್ಮ ನಮಸ್ಕರಿಸುವ. ಕೀರ್ತಿಶಾಲಿ ಆಗು ಕಂದ, ಕೀರ್ತಿಶಾಲಿ ಆಗು. ಅಮ್ಮ ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡುವುದಕ್ಕೆ ನಾನು ಮಾಡಿದ ದ್ರೋಹವೇನು ತಾಯಿ? ಈ ಪಾಪಿಯ ದೇಹವನ್ನು ಅಲ್ಲಿರುವ ಜಲಚರಗಳು ತಿನ್ನದೆ ಬಿಟ್ಟು ಬಿಟ್ಟವೇ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ಕೂಡ
ತಮ್ಮ ತಮ್ಮ ಮರಿಗಳನ್ನು ಎಷ್ಟು ಬಹು ಮಮತೆಯಿಂದ ಸಾಕುವು. ಅಮ್ಮ, ಹೀಗಿರುವಾಗ ಎಲ್ಲರೂ ನನ್ನನ್ನು ಹೀನ ಕುಲದವನೆಂದು ಸೂತ ಕುಲದವನೆಂದು ಹೀಯಾಡಿಸಿ ಕೂಗುತ್ತಿದ್ದಾಗ, ನಾನು ನೊಂದು ಕುಗ್ಗಿ ಹೋಗುತ್ತಿದ್ದಾಗ ಅದೆಲ್ಲವನ್ನು ಪರಿಹರಿಸಬೇಕಾಗಿದ್ದ ನೀನು ಏತಕ್ಕೆ ಸುಮ್ಮನಾದೆಯಮ್ಮ? ಏತಕ್ಕೆ ಸುಮ್ಮನಾದೆ? ಅಮ್ಮ, ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನ. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆ ಅಮ್ಮ, ಪರಮ ಪಾಪಿಯಾಗುವೆ. ಇಷ್ಟು ದಿನದ ಮೇಲಾದರೂ ಮಗನೆಂಬ ನೆನಪು ಬಂತಲ್ಲ ಅಮ್ಮ. ಈ ನಿನ್ನ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ? ಕನ್ಯ ಪ್ರಾಯದಲ್ಲಿ ಭಾಸ್ಕರನ ಕರುಣೆಯೋ ಕನ್ಯ ಪ್ರಾಯದಲ್ಲಿ ಭಾಸ್ಕರನ ಕರುಣೆಯೋ ಆ ಕ್ಷಣದಿ ನೀ ಜನಿಸಿದೆ ಕಂದ. ಪರಿತಪಿಸಿನ ಬಂದಿನೋ ಕಂದ ಮಗನೇ
ಮಾತುಗಳು ಶೂಲದಂತೆ ಹೆರಿಯುತ್ತಿರುವುದು. ಬಾಲ್ಯದಲ್ಲಿ ನಾನು ಮಾಡಿದ ಅಪಚಾರಕ್ಕಾಗಿ ನನ್ನ ಮನಸ್ಸಿನಲ್ಲಿ ಅದೆಷ್ಟು ನೊಂದು ಬೆಂದೆನು ಆ ಪರಮೇಶ್ವರನಿಗೆ ಗೊತ್ತು. ನೀನು ಬದುಕಿರೋ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ಎಲ್ಲವನ್ನೂ ತಿಳಿದುಕೊಂಡೆ. ಇಷ್ಟು ದಿವಸಗಳು ನೀನು ಪಟ್ಟ ದುಃಖಕ್ಕೆಲ್ಲ ಕಾರಣಗಳು ನಾನೇನಪ್ಪ. ನನ್ನನ್ನು ಕ್ಷಮಿಸು. ಅಮ್ಮ, ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯ. ನನ್ನ ಕರ್ಮಕ್ಕೆ ನೀನೇನು ಮಾಡಿಯೇ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಅಮ್ಮ, ಈ ಪಾಪಿಗೆ ಅಂತಹ ಪುಣ್ಯವು ಎಲ್ಲಿಂದ ಬಂದಿದೆ ತಾಯಿ? ನೀನು ವ್ಯಥೆಯನ್ನು ಆದದ್ದು ಹಾಗೆ ಹೋಗಿ ಅದನ್ನು ಮರೆತು ಈಗಲಾದರೂ ನಿನ್ನ ಸಹೋದರ ಆದ ಪಾಂಡವರೊಡನೆ ಸೇರಿ ಸೌಖ್ಯವಾಗಿ ಬಾಳಬಾರದೆ? ಅಮ್ಮ, ಈ ಒಂದು ಮಾತನ್ನು ಬಿಟ್ಟು ಮತ್ತೇನನ್ನು ಬೇಕಾದರೂ ಕೇಳು, ನಡೆಸಿಕೊಡುವೆನು. ನಾನು ಜೀವಿಸಿರುವವರೆಗೂ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ. ಹಾಗಲ್ಲ, ಹೆತ್ತ ತಾಯಿಯಾದ ಬಂದು ನಾನು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವೆನು. ಪಾಂಡವರಲ್ಲಿ ವೈರವೇಕೆ? ಅವರನ್ನು ಉಳಿಸು ಕರಿಣ. ಅಮ್ಮ, ನೀನು ವೀರ ಮಾತ. ನೀನೇ ಹೇಳಿ, ಪರದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳನ್ನು ಪೂರೈಸಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಅವನನ್ನು ತೊರೆದರೆ ಕೊಲೆ ಪಾತಕಗಿಂತಲೂ ಕಡೆಯಾಗುವುದಿಲ್ಲವೇ? ಇದರಿಂದ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳುವುದಿಲ್ಲವೇ? ನಾಳೆ ಹುಟ್ಟುವ ಮಕ್ಕಳು ಅವಮಾನದಿಂದ ನರಳುವುದಿಲ್ಲವೇ? ಅಮ್ಮ, ನೀನೇ ಹಿತಬೋಧನೆ ಮಾಡು ತಾಯಿ. ನಿಶ್ಚಯ ಕಂದ. ಆದರೆ ಪಾಂಡವರು ನಿನ್ನ ಬೆನ್ನಲ್ಲಿ ಬಿದ್ದ ಸಹೋದರರು. ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ? ನೀವಾರು ಜನ ಸೇರಿ ರಾಜ್ಯಭಾರವನ್ನು ಮಾಡುವುದು ನಾನು ನೋಡಿ ಸಂತೋಷ ಪಡಬಾರದೆ? ರವಿಕುಲ ತಿಲಕನು ನಾನಲ್ಲ ತಾಯೇ, ರಾಜ್ಯದ ಕಾಂಕ್ಷೆಯು ನನಗೇಕೆ ಜನನಿ, ನನಗೆ ಜನನಿ. ಅಮ್ಮ, ರವಿಕುಲ ತಿಲಕನು ನಾನಲ್ಲ ತಾಯೇ, ರಾಜ್ಯದ ಮೇಲೆ ನನಗೇಕೆ ಬಯಕೆ? ರವಿಕುಲ ತಿಲಕನು ನಾನಲ್ಲ ತಾಯೇ. ಜಾತಿ ಮತಗಳ ಸಂತೋಲೆ ತೀರಿತು ಹಂದಿಗೆ ಋಣ ಜಾತಿ ಮತಗಳ ಸಂತೋಲೆ ತೀರಿತು ಹಂದಿಗೆ
ಅಮ್ಮ ಗಂಗೆಯ ದಡದಲ್ಲಿ ಜನ್ಮವ ನೀಡಿದೆ ಅಮ್ಮ ಜನನೀ ಗಂಗೆಯ ದಡದಲ್ಲಿ ಜನ್ಮವ ನೀಡಿದೆ ಬೆಳೆಸುವ ಕೈಯೋಳು ಜಲದೊಳು ತಿಳಿಯದು ಎನಗೆ ಜಾತಿ ಭೇದ ತಿಳಿಯದು ಎನಗೆ ಜಾತಿ ಭೇದ ಮಾನವ ಕುಲಕ್ಕೆ ವಂಚನೆ ತಾಯಿಯ ಪ್ರೇಮದ ಕಣ್ಣೀರ ಧಾರೆ ಅಮ್ಮ ರವಿಕುಲ ತಿಲಕರು ನಾನಲ್ಲ ತಾಯೇ ನಾನಲ್ಲ ತಾಯೇ ಅಮ್ಮ ಇದುವರೆಗೂ ಆ ಸೋದರ ಭಾವನೆಯೇ ನನಗಿರಲಿಲ್ಲ ತಾಯಿ. ನನ್ನ ತಪ್ಪೇನು ತಾಯಿ? ಅಮ್ಮ ನೀನೇಕೆ ಚಿಂತಿಸುವೆ? ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿ ಬಂತು ತಾಯಿ? ಹೇಳು ತಾಯಿ, ಅವರ ಪ್ರಾಣಕ್ಕೆ ಭಯವೆಲ್ಲಿ ಬಂತು? ಹಾಗಲ್ಲ ಹಾಗಲ್ಲ ಮಗನೇ, ಲೋಕೈಕ ವೀರನಾದ ನೀನು ಆ ದುರ್ಯೋಧನೊಡನೆ ಸೇರಿ ಯುದ್ಧವನ್ನು ಪ್ರಾರಂಭಿಸುತ್ತಿರುವಾಗ ನಾನು ತಾನೇ ಭಯಪಡದೆ ಹೇಗೆ ಇರಲಿ? ಅವರೊಡನೆ ಕೂಡಿ ಬಾಳಲು ನಿನಗಿಷ್ಟವಿಲ್ಲದ ಪಕ್ಷದಲ್ಲಿ ನೀನು ಯುದ್ಧದಲ್ಲಿ ಆದರೂ ಪರಾಮುಖನಾಗುವೆಯಾ? ಅಮ್ಮ ಈ ಕರ್ಣನು ಅಂತ ನೀಚನಲ್ಲಮ್ಮ. ಪೌರುಷವಿರುವವರೆಗೂ ಯುದ್ಧ ಮಾಡಿ ಆ ನನ್ನ ಸ್ವಾಮಿಗಾಗಿಯೇ ಬಡಿಯುವೆ. ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನು ಕಾಣೆಯ? ಈ ಪ್ರಪಂಚವೇ ನನ್ನನ್ನು ದೂರ ಮಾಡಿ ಬಿಟ್ಟಿದ್ದಾಗ ಮನ್ನಣೆಯಿಂದ ಸಾಕಿ ಸಲಹಿದನಲ್ಲದೆ ಕುಲಹೀನನನ್ನು ಉದ್ಧಾರ ಮಾಡಿ ಅಂಗರಾಜಕ್ಕೆ ರಾಜನನ್ನಾಗಿ ನೇಮಿಸಿ ಪಟ್ಟಾಭಿಷೇಕ ಮಾಡಿದನಲ್ಲದೆ ತನ್ನ ಪ್ರಾಣದ ಪ್ರಾಣದಂತೆ ತನ್ನ ಹೃದಯದ ಸಕಲಂತೆ ನನ್ನನ್ನೇ ನಂಬಿ ರಾಜ್ಯದ ಆಧಾರ ಸ್ತಂಭವೆಂದು ನಂಬಿ ಯುದ್ಧವನ್ನು ಹೂಡಿರುವಾಗ ಅಮ್ಮ ಈ ಸಂಬಂಧಗಳಿಂದ ಅವನನ್ನು ತೊರೆಯುವುದು ಧರ್ಮವೇ? ಸರ್ವತಾ ಆಗಲಾರದು ತಾಯಿ. ನಾನು ಮಾತ್ರ ಪರಾತ್ಮಕನಾಗಲಾರೆ. ಹೌದು ತಾಯಿ. ಆಯ್ತು, ಹೋಗಲಿ ಬಿಡುಕಂದ. ಇನ್ನು ನಾನು ನಿನಗೆ ಹೆಚ್ಚಿಗೆ ತೊಂದರೆ ಕೊಡಲಾರೆ. ಆದರೆ ನಾಳಿನ ಭಯಂಕರವಾದ ಯುದ್ಧದಲ್ಲಿ ಪಾಂಡವರೇನಾದರೂ ನನ್ನ ಕೈಗೆ ಸಿಕ್ಕಿದರೆ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕಿದರೆ ಹೇಳು ತಾಯಿ, ಅವರನ್ನು ಕೊಲ್ಲಬೇಡ, ಅವರನ್ನು ಉಳಿಸು. ಅಮ್ಮ ಜನನಿ, ಆಗಬಹುದು ತಾಯಿ. ಯಾರನ್ನಾದರೂ ಉಳಿಸುವನು, ಆ ಅರ್ಜುನನನ್ನು ಮಾತ್ರ ಉಳಿಸಲಾಯಿತು. ಅಮ್ಮ ಅವನೊಡನೆ ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿ ನೋಡಿ ಸಂತೋಷಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದು ತಾಯಿ. ಅಮ್ಮ
ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನವಿರುವುದು. ಅರ್ಜುನನಿಂದ ನಾನೇ ಮೃತನಾದರು, ನನ್ನಿಂದ ಅರ್ಜುನನೇ ಮೃತನಾದರು. ನಿನಗೆ 5 ಜನ ಮಕ್ಕಳು ಉಳಿದೇ ಉಳಿರುವ ತಾಯಿ. ಅಮ್ಮ, ಚಿಂತೆಯನ್ನು ಬಿಟ್ಟು ಧೈರ್ಯವಾಗಿರಮ್ಮ. ಅರ್ಜುನನ ಮೇಲೆ ನನಗೆ ಇಷ್ಟೊಂದು ವೈರಬೇಕೆ? ಹೇಳು, ಅರ್ಜುನನ ಮೇಲೆ ನನಗೆ ಇಷ್ಟೊಂದು ವೈರಬೇಕೆ? ಹೋಗಲಿ, ಕಟ್ಟ ಕಡೆಯದಾದ ನನ್ನದೊಂದು ಮಾತನ್ನಾದ್ರೂ ನೀನು ನಡೆಸಿಕೊಡುವೆಯೋ? ಜನನಿ, ಅಮ್ಮ, ನಡೆಸಿಕೊಡುವೆನು, ಹೇಳುತ್ತಾಯಿ. ಸತ್ಯವಾಗಿ ನಡೆಸಿಕೊಡುವೆಯಾ? ನುಡಿದುದಂ ನಡೆಯಿಸಲಾರದ, ನುಡಿದುದಂ ನಡೆಯಿಸಲಾರದ ಕಡುಕೂಳನೆ ಕರ್ಣನು. ಬಿಡು ಬಿಡು ಚಿಂತೆಯ ಮಾತೆ, ಬಿಡು ಬಿಡು ಚಿಂತೆಯ ಮಾತೆಯೇ, ನಡೆಸುವೆನ ಸೂರ್ಯದೇವನ ಧರ್ಮಜನ ನಿನ್ನಾನೆ, ನಿನ್ನ ಪಾದ ಕಮಲದಾನೆ ಜನನಿ. ಜನನಿ, ಹಾಗಾದರೆ ನಾನು ಇನ್ನೊಂದು ಬಾರಿ ಕೇಳುತ್ತೇನೆ, ನಿನ್ನ ಮಾತುಗಳನ್ನು ಸತ್ಯವೆಂದು ನಂಬುವ ಆಧಾರಗಳಿದೆಯೇನು? ಸತ್ಯವೆಂದು ನಡೆಸಿಕೊಡು ಎಂದು ಮತ್ತೊಮ್ಮೆ ಕೇಳುತ್ತೇನೆ, ಹೇಳು. ಸತ್ಯವಾಗಿ ನಡೆಸಿಕೊಡುವೆನು. ಹಾಗಾದರೆ ಕೇಳಿಕೊಳ್ಳ, ಈ ಜಗತ್ತಿನಲ್ಲಿ ಆಯುಷ್ಯಿದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳುವರು. ಈ ಹೆತ್ತ ಹೊಟ್ಟೆಗೂ ಅದೇ ಸಂತೋಷ. ಆದರೆ ನಾಳಿನ ಭಯಂಕರವಾದ ಯುದ್ಧದಲ್ಲಿ ನೀನು, ಅಮ್ಮ, ನಾಳಿನ ಭಯಂಕರವಾದ ಯುದ್ಧದಲ್ಲಿ ನೀನು, ಯುದ್ಧದಲ್ಲಿ ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡಬಾರದು ಕಂದ. ಆದ್ದರಿಂದ ಕೇಳುತ್ತೇನೆ, ಸಂದೇಹಿಸದಿರು ಈ ಕರ್ಣನ ಭಾಷೆಯ ಕೇಳಮ್ಮ. ಸಂದೇಹಿಸದಿರು ಹಿಡಿಯುವೆ ನೊಂದೆ
ಬಾಣದ ಗುರಿಯ ಕೊಡುವುದಿಲ್ಲ ಮತ್ತೊಂದ ಹಿಡಿಯುವೆ ಬಾಣದ ಗುರಿಯ ಕೊಡುವುದಿಲ್ಲ ಮತ್ತೊಂದ ಧರೆಯ ಬಿರುದಿರಲಿ ಮುಗಿಲೆ ಹಿಡಿದು ಬರಲಿ ನಿನ್ನಾಣ ತಪ್ಪೆನಮ್ಮ ನಿನ್ನಾಣ ಸತ್ಯವಮ್ಮ ಬಿಡು ಚಿಂತೆಯ ಜನನೀ ಕೊಟ್ಟ ಮಾತಿಗೆ ತಪ್ಪಿ ನಡೆಯಲ ಅಮ್ಮ ಸಂದೇಶ ಆಗಬಹುದು ತಾಯಿ. ತೊಟ್ಟ ಬಾಣವನ್ನು ನಾನು ಪುನಃ ತೊಡಲಾರ. ಸುಯೋಧನ, ಈಗಲೀಗ ನೀನು ಇಂದ್ರನು ಕವಚವನ್ನು ಅಪಹರಿಸಿದ. ಅವನ ದುರಾದೃಷ್ಟಕ್ಕೆ ಸರಿಯಾಗಿ ವಿದುರನು ಬಿಲ್ಲನ್ನು ಮುರಿದ. ಕೃಷ್ಣನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನು ಅಮ್ಮ, ನೀನು ನನ್ನ ಎತ್ತ ತಾಯಿಯಾದ ಅಮ್ಮ. ತೊಟ್ಟ ಬಾಳವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪೌರುಷವಿರುವವರೆಗೂ ಯುದ್ಧ ಮಾಡಿ ಆನಂದ ಸ್ವಾಮಿಗಾಗಿ ಮಡಿಯುವುದು. ಅದರ ಮೇಲೆ ಆಗಲ್ಲ. ದೈವವೆಲ್ಲವೂ ಸಂಚು ಮಾಡುತ್ತಿರುವುದು ಮಾಡಲು. ಅದರ ಮೇಲೆ ದೈವ ಇಚ್ಛೆ. ಅಮ್ಮ, ನೀನಿನ್ನು ಹೋಗಿ ಶ್ರೀಕೃಷ್ಣನ ಕುಟಿಲೋಪಾಯವು ಇಂದಿಗೆ ಫಲಿಸಿತು. ಕಂದ, ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ ತಾಯಿ, ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ ತಾಯಿ, ನಿಮ್ಮೆಲ್ಲರ ಸಂತೋಷವಿದ್ದ. ಅಮ್ಮ, ಕಂದ, ಏನು ಮಗನೇ, ಏನು ಕಂದ? ಅಮ್ಮ, ನನ್ನದೊಂದು ಮಾತು ನಡೆಸಿಕೊಡಬೇಕೆಂದು ತಾಯಿ ನಿನ್ನನ್ನು ಬಹು ವಿಧವಾಗಿ ಬೇಡಿಕೊಳ್ಳುವೆನು ತಾಯಿ, ಹೇಳು ಕಂದ, ನಡೆಸಿಕೊಡುತ್ತೇನೆ. ಹೇಳು. ಈ ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವು ಯಾರಿಗೂ ತಿಳಿಸಬಾರದು. ಹೌದು ತಾಯಿ. ಒಂದು ವೇಳೆ ನಾನು ಯುದ್ಧದಲ್ಲಿ ಮಡಿದರೆ ಸತ್ಯಸಂಧನಾದ ಧರ್ಮರಾಯಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ನಡೆಸಿಕೊಡಬೇಕೆಂದು ಬೇಡಿಕೊಳ್ಳುವೆನು ತಾಯಿ. ಇದೆಂತಹ ಸಂಕಟ ಕರ್ಣ, ಇದೆಂತಹ ಸಂಕಟ. ಇಂತಹ ಸಂಕಟಗಳಿಂದಲೇ ಸರ್ವನಾಶ
ಹಗುರಾಯ್ತೆ ತಾಯಿ ಮಡಿಲಿನ ಭಾರ ಹಗುರಾಯ್ತೆ ಎಲ್ಲ ಋಣ ಋಣ ಮಾನವ ಜೀವನ ನಾಟಕದಲ್ಲಿ ಬಾಳಿನ ಬಂದರ ಕಡಲಲ್ಲಿ ಇರದ ಮನದಲ್ಲಿ ಇರದ ಅರ್ಜುನ, ದೇವ, ಅದೋ ಕರ್ಣನು ರಥವನ್ನೇರಿ ಇತ್ತ ಕಡೆಯೇ ಬರುತ್ತಿರುವನು. ಸಿದ್ಧನಾಗು ಯುದ್ಧಕ್ಕೆ. ಅರ್ಜುನ, ಕೊನೆಯ ಬಾರಿ ಶ್ರೀಕೃಷ್ಣನನ್ನು ಸ್ಮರಿಸಿಕೋ, ಯುದ್ಧಕ್ಕೆ ಸಿದ್ಧನಾಗು. ಬಲ ಬಲೇ ಕರ್ಣ, ನೀನು ಅತ್ಯಂತ ಸಾಹಸಿಯೇ ಸರಿ. ಅರ್ಜುನ, ಈ ಪೊಳ್ಳು ಮಾತುಗಳಿಂದ ಏನು ಪ್ರಯೋಜನವಿಲ್ಲ. ಈ ಬಾಣದ ರುಚಿಯನ್ನು ನೋಡು. ಕರ್ಣ, ಈ ಬಾಣದ ತ್ರಾಣವನ್ನು ನೋಡು. ಅರ್ಜುನ, ಕೊನೆ ಬಾರಿ ನಾರಾಯಣನನ್ನು ಸ್ಮರಣೆ ಮಾಡು. ಇದು ದುರ್ಯೋಧನನ ಸಂತಾಪವನ್ನು ಹೋಗಲಾಡಿಸುವ ಈ ಸರ್ಪಾಸ್ತ್ರವನ್ನು ಬಿಡುವೆನು. ಅರ್ಜುನ, ಕರ್ಣನು ತೊಟ್ಟ ಸರ್ಪಾಸ್ತ್ರವು ತೀವ್ರ ವೇಗದಿಂದ ಅಂತರಿಕ್ಷವನ್ನು ಭೇದಿಸಿಕೊಂಡು ನಿನ್ನ ಮಸ್ತಕದ ಗುರಿ ಹಿಡಿದು ಬರುತ್ತಿರುವುದು. ನಿನ್ನ ರಥವನ್ನು ಭೂಗರ್ಭದಲ್ಲಿ ಬಚ್ಚಿಡುವನು. ತಲೆಯನ್ನು ತಗ್ಗಿಸು ಪಾರ್ಥ. ದೇವ, ಇಂದ್ರನ ವಜ್ರಾಯುಧವು, ವರುಣನ ಪಾಶವು, ಕುಬೇರನ ಕಲಶವು ಯಾವುದೂ ಸಹ ನನ್ನ ಕಿರೀಟವನ್ನು ಸೋಂಕಲು ಸಾಧ್ಯವಿಲ್ಲವೋ ಅಂತ ನನ್ನ ಕಿರೀಟವನ್ನು ಈ ಕರ್ಣನ ಒಂದಲ್ಪ ಬಾಣವು ಭೂಮಿಗೆ ಉರುಳಿಸಿತು. ಈ ಕರ್ಣನಾರು ದೇವ, ಈ ಕರ್ಣನಾರು. ಕರ್ಣ, ನೀನು ಹೂಡಿದ ಸರ್ಪಾಸ್ತ್ರ ಅರ್ಜುನನ ಕಿರೀಟವನ್ನು ಹಾರಿಸಿಕೊಂಡು ಹೋಯಿತು. ಅವನು ನಾಶವಾಗಬೇಕಾದರೆ ಪುನಃ ಅದೇ ಬಾಣವನ್ನು ತೊಡು, ಅವನ ಎದೆಗೆ ಗುರಿ ಇಟ್ಟು ಪ್ರಯೋಗಿಸು. ಶಲ್ಯರಾಜ, ನನ್ನನ್ನು ಕ್ಷಮಿಸು. ತೊಟ್ಟ ಬಾಣವನ್ನು ಮತ್ತೆ ತೊಡುವುದಿಲ್ಲವೆಂದು ನನ್ನ ತಾಯಿಗೆ ಭಾಷೆಯನ್ನು ಕೊಟ್ಟಿರುವೆನು. ಪುನಃ ಬಾಣವನ್ನು ತೊಡಲಾರೆ ಶಲ್ಯರಾಜ. ಚಚೆ, ಸ್ವಾಮಿ ದ್ರೋಹಿ, ವಂಚಕ, ಪಾಂಡವ ಪಕ್ಷಪಾತಿ. ನಿನ್ನ ನಂಬಿದ ದುರ್ಯೋಧನನು ಕೆಟ್ಟನು, ನಿನಗೆ ನಾನು ಸಾರಥಿಯಾಗಿರಬೇಕೆ? ಚಚೆ, ಇನ್ನು ನಾನಿಲ್ಲಿರುವುದು ಸರಿಯಲ್ಲ. ಶಲ್ಯರಾಜ, ಶಲ್ಯರಾಜ, ಶಲ್ಯರಾಜ! ಅಯ್ಯೋ, ಶಲ್ಯರಾಜನು ಹೊರಟೆ ಹೋದನಲ್ಲ. ಇದೇನಿದು? ಇದೇ ಸಮಯದಲ್ಲಿ ನನ್ನ ರಥದ ಚಕ್ರವು ಭೂಮಿಯಲ್ಲಿ ಹೂತುಕೊಂಡಿರುವುದಲ್ಲ. ಅರ್ಜುನ, ಸ್ವಲ್ಪ ತಡೆ. ನನ್ನ ರಥದ ಚಕ್ರವು ಭೂಮಿಯಲ್ಲಿ ಹೂತುಕೊಂಡಿರುವುದು. ಮೇಲೆ ಕೆತ್ತುವೆನು. ಅರ್ಜುನ, ದೇವ, ಈ ಸಮಯವನ್ನು ಬಿಟ್ಟರೆ ಕರ್ಣನನ್ನು ಸೋಲಿಸಲು ಸಾಧ್ಯವಿಲ್ಲ. ಬೇಗ ಬಾಣವನ್ನು ಹೂಡು. ಏನಾಯಿತು ಅರ್ಜುನ? ದೇವ, ಏನು ಕಾರಣವೋ ತಿಳಿಯದು. ಈತನ ಮೇಲೆ ಬಾಣಗಳನ್ನು ಪ್ರಯೋಗಿಸಲು ನನ್ನ ಕೈಗಳು ಹಿಂದೆ ಸರಿಯುತ್ತಿವೆ.
ನನ್ನಿಂದಾಗದು ದೇವ. ಯುದ್ಧವನ್ನು ನಾನು ಮಾಡಲಾರೆ. ಅರ್ಜುನ, ಏಕೆ ವಿಚಲಿತನಾದೆ? ದೇವ, ಯುದ್ಧವೆಂದರೆ ನನ್ನ ಹೃದಯವು ಕಂಪಿಸುತ್ತಿರುವುದು. ನಾನು ಹೇಡಿಯಲ್ಲ, ಪಾಪ ಭೀತಿಯಿಂದ ವಿಮುಕ್ತನಾಗಿರುವೆನು. ಯುದ್ಧದ ಹೊರತು ಮತ್ತಾವ ಧರ್ಮವಿರುವುದು ದೇವ? ಅರ್ಜುನ, ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಹಾದಿಯನ್ನು ಹಿಡಿಯಬೇಡ. ಯುದ್ಧಕ್ಕೆ ಸಿದ್ಧನಾಗು. ದೇವ, ಒಂದು ಸಾರಿ ಈತನ ಕಡೆ ನೋಡಿದರೆ ಅಣ್ಣ ಧರ್ಮಪ್ರರನ್ನು ನೋಡಿದಾಗ ಎಷ್ಟು ಪ್ರೇಮ ಉಂಟಾಗುವುದೋ ಅದಕ್ಕಿಂತಲೂ ಅತಿಶಯವಾದ ಪ್ರೀತಿಯು ಈತನ ಮೇಲೆ ತೋರುವುದು. ಈತನು ಯಾವ ಜನ್ಮದ ಬಂಧುವೋ, ಯಾವ ಜನ್ಮದ ಸಖನೋ, ಒಡ ಹುಟ್ಟಿದವನೋ ಕಾಣೆ. ದೇವ, ಈತನ ನಿಜವಾದ ಜನ್ಮ ವೃತ್ತಾಂತವನ್ನು ನನಗೆ ತಿಳಿಸಲಾರೆಯಾ? ಈತನನ್ನು ಕೊಂದು ನಾನು ರಾಜ್ಯವನ್ನು ಅನುಭವಿಸಬೇಕೆ? ನನ್ನಿಂದಾಗದು ದೇವ, ನನ್ನಿಂದಾಗದು. ಅರ್ಜುನ, ಯಾರನ್ನು ಯಾರು ವಧಿಸುವುದು? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಕೇಳು, ಮನುಷ್ಯರು ಹರಿದ ಬಟ್ಟೆಯನ್ನು ಬಿಸಿಟು ಹೊಸ ಬಟ್ಟೆಯನ್ನು ಧರಿಸಿದಂತೆ. ತಿಳಿದಿರಲಿ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣವನ್ನಾದರೂ ತ್ಯಜಿಸಬಹುದು. ನೆನಪಿರಲಿ, ಇದು ಧರ್ಮಯುದ್ಧ. ಇದರಲ್ಲಿ ನಿವೃತ್ತನಾದರೆ ಸ್ವಧರ್ಮ ಉಲ್ಲಂಘನೆಯ ಪಾಪಕ್ಕೆ ಗುರಿಯಾಗಬೇಕಾಗುತ್ತದೆ. ತಲೆಯ ಮೇಲೆ ಹೊಡೆದವನಿಗಾಗಿ ಮರುಗುವುದನ್ನು ಎಲ್ಲಿಂದ ಕಲಿತೆ? ಅಭಿಮನ್ಯುವನ್ನು ಮೋಸದಿಂದ ಕೊಂದ ಇವನ ಮೇಲೆ ಇಷ್ಟೊಂದು ಮರುಕವೇ? ನಾನಿಲ್ಲಿರುವುದು ಸರಿಯಲ್ಲ. ನಿಲ್ಲು ದೇವ, ಏನು ಹೇಳಿದೆ? ಅಭಿಮನ್ಯುವನ್ನು ಕೊಂದ ಪಾಪಿಗಳಲ್ಲಿ ಇವನು ಒಬ್ಬನೇ. ಅಭಿಮನ್ಯುವನ್ನು ಕೊಂದ ನೀಚನೆ, ಇದೋ ನನ್ನ ಬಾಣದ ಪ್ರಾಣವಂ ಸಹಿಸಲು ಮೂಡ. ಎಲ್ಲವೋ ಪರಮ ಪಾಪಿ, ಅಂದು ನೀನು ಮಾಡಿದ ಕೃತ್ಯಕ್ಕೆ ನಿನಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಅನುಭವಿಸು ಪಾಪಿ. ಅರ್ಜುನ, ಈ ಮೋಸದ ವಿದ್ಯೆಯನ್ನು ಎಲ್ಲಿಂದ ಕಲಿತೆ? ಹರಿಹರ ಕಿಂಕರನಾಗಿ ಅವರ ಶಕ್ತಿಯ ನಳಿದು ಅಂದನಾಗು. ಇದು ಯಾವ ಧರ್ಮ? ಶಕ್ತಿ ಸಾರಲು ಬಂದ ಭಾರತ ಕುರು ಸಮರಗಿ ಮೋಸವಂಚನೆ ತಂತ್ರ. ಇದು ಯಾವ ಧರ್ಮ? ಸಂಚರಿತನೇ ಹರಿಮಂತ್ರ ಪಠಿಸೆ ಜವಗೊಳಿಸೆ. ಸಂಚರಿತನೇ ಹರಿಮಂತ್ರ ಪಠಿಸೆ ಜವಗೊಳಿಸೆ. ತುಚ್ಛ ಮಾನವ ಕಾಂಕ್ಷೆ ಇಚ್ಛೆಯಂತೆ ಮೃಗ ಬೇಟೆಯ ಭಾವ ಬೇಡ. ಗತಿಪತಿ ಒಂದೇ ಪರ್ಗುಣ. ಅರ್ಜುನ, ವೀರಮಾತೆ ಕುಂತಿ ಕೂರನಾದ ನೀನು ಈಗ ನಿನ್ನ ಜನ್ಮ ಸಾರ್ಥಕವಾಯಿತು.
ಬಾಣದ ರುಚಿಯನ್ನು ನೋಡು. ಇದೇನಿದು? ದಿವ್ಯಾಸ್ತ್ರ ಮಂತ್ರಗಳು ಒಂದು ಜ್ಞಾಪಕಕ್ಕೆ ಬರುತ್ತಿಲ್ಲವಲ್ಲ. ಇದು ಗುರುವಿನ ಶಾಪ. ಸುಯೋಧನ, ಈಗಲೀಗ ನೀನು ಗೆದ್ದೆ. ಕೊಡಗೈ ದೊರೆಯಾದ ಕರ್ಣನು ನೀನೇ ತಾನೇ? ಅಯ್ಯ, ಏನಾದರೂ ದಾನವನ್ನು ಕೊಡಪ್ಪ. ದಾನವನ್ನು ಕೊಡಲು ಈ ಯುದ್ಧ ಭೂಮಿ, ದಾನವನ್ನು ಎಲ್ಲಿಂದ ತಂದು ಕೊಡಲಿ ಸ್ವಾಮಿ? ಏನೂ ಇಲ್ಲವೆಂದು ಹೇಳಬಹುದೇ? ನನ್ನ ಪ್ರಾಣವನ್ನು ಲೆಕ್ಕಿಸದೆ ಈ ಯುದ್ಧ ಭೂಮಿಗೆ ಬಂದಿರಬೇಕು. ಅದೋ ನೋಡು, ನಿನ್ನ ಕಿವಿಯಲ್ಲಿರುವ ಆ ಕರ್ಣಕುಂಡಲಗಳನ್ನು ಕೊಡು. ಪೂಜ್ಯರೇ, ಏನು ಇಲ್ಲವೆಂದು ತಿಳಿದಿದ್ದೇನೆ. ಇದನ್ನು ಅಪೇಕ್ಷಿಸಿದ ಮೇಲೆ ಸಂತೋಷವಾಗಿ ಕೊಡು. ತೆಗೆದುಕೊಳ್ಳುವರಾಗಿ. ಹಾಗೆ ಕೊಟ್ಟರೆ ಏನು ಪ್ರಯೋಜನವಿಲ್ಲ. ಧಾರೆ ಎರೆದು ಕೊಡು. ದಾರಿಯನ್ನೆರೆದು ಕೊಡಲು ಈ ಯುದ್ಧ ಭೂಮಿಯಲ್ಲಿ ಜಲವನ್ನು ಎಲ್ಲಿಂದ ತಂದು ಕೊಡಲು ಸ್ವಾಮಿ? ನೀರಿಗಿಂತಲೂ ಅತ್ಯುತ್ತಮವಾದ ಆ ಅಮೃತ ಕಳಶವು ನಿನ್ನ ಹೃದಯದಲ್ಲೇ ಇರುವುದು. ಆ ಪರಮಾತ್ಮ, ಆದ್ದರಿಂದ ಆ ಪರಮಾತ್ಮ ದಾರೆ ಎರೆದು ಕೊಡು. ದಾನವೀರ ಶೂರ ಕರ್ಣ. ಪರಮಾತ್ಮ, ನಿನ್ನ ದರ್ಶನ ಮಾತ್ರದಿಂದ ನನ್ನ ಅಜ್ಞಾನವೆಲ್ಲವೂ ತೊಲಗಿತು. ನನ್ನ ಯಾವ ಸುಕೃತ ಫಲಗಳಿಂದಲೇ ನೀನಾಗಿಯೇ ನನ್ನ ಬಳಿಗೆ ಬಂದಿರುವೆ ಸ್ವಾಮಿ. ನೀನಾಗಿಯೇ ನನ್ನ ಬಳಿಗೆ ಬಂದಿರುವೆ. ಜೀವಮಾನದ ಗುರಿ ಏನೆಂಬುದನ್ನು ಅರಿಯದೆ ಅಸ್ಥಿರವಾದ ವಸ್ತುಗಳಿಗೆ ಸಂಕಟ ಪಡುತ್ತಿದ್ದ ನಾನು ಈಗ ಅರಿತೆ ಮಾನವನ ಜೀವನದ ಗುರಿ ಎಂಬುದನ್ನು ಈಗ ತಿಳಿದು ಇದು ನನ್ನ ಹೃದಯವನ್ನು ಬಗೆದು ಅಮೃತ ಕಳಸದಿಂದ ಧಾರೆಯನ್ನು ನನಗೆ ಸದ್ಗತಿಯನ್ನು ಕೊಡು ಪರಮಾತ್ಮ. ಕರ್ಣ, ಎಂತಹ ದಾನಿಯಪ್ಪ ನೀನು. ಇನ್ನು ಮುಂದೆ ಈ ಪ್ರಪಂಚದಲ್ಲಿ ದಾನವೀರ ಶೂರ ಕರ್ಣನೆಂದು ಪ್ರಖ್ಯಾತಿ. ಈ ಸೂರ್ಯಚಂದ್ರರಿರುವವರೆಗೂ ನಿನ್ನ ಕೀರ್ತಿ
ಆ ಚಂದ್ರಾರ್ಕವಾಗಿ ಹೊಡೆಯಲಿ, ಆ ಚಂದ್ರಾರ್ಕವಾಗಿ ಹೊಡೆಯಲಿ. ನಾರಾಯಣ, ಪರಮಾತ್ಮ, ಶ್ರೀಕೃಷ್ಣ. ಅರ್ಜುನ, ಇಲ್ಲಿ ಬಾ. ಈ ವೀರನಿಗೆ ಅಂತಿಮ ನಮನವನ್ನು ಸಲ್ಲಿಸು. ಪರಮಾತ್ಮ, ಸಲ್ಲಿಸು. ಕವಿದುದೋ ಅಂಧಕಾರವು ಆದಿತ್ಯನು ಅಂಬರದಲ್ಲಿ ಮುಳುಗಲು ಬಾಡಿದವು ಅಂಬುಜಗಳು ಅಂಬುದಿಯಲಿ ಅರುಣ ಕಿರಣ ನಿಲ್ಲದಿರಲು ಕಳವಳವು ಆವರಿಸಿತು ರವಿಸುತನವನು ಅಳಿಯಲು ಅಂತರಂಗದ ಅರವಿಂದಗಳು ಬಾಡಿದವು ಪರಿಜನರುಳು ಪಾರ್ಥನ ಶರಗಾತಗಳಿಗೊಳಗಾದ ಈ ಕರ್ಣನು ದಾನಶೂರ ವೀರನಿವನು ಈ ಅಂಗರಾಜನು ಸುಯೋಧನನ ಪ್ರಾಣ ಮಿತ್ರನು.